ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಇದು ಸಿಂಪಲ್ ಆಗಿರುವಂತಹ ಒಂದು ಡೈಲಿ ಡೇ ರುಟೀನ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಬೆಳಗ್ಗೆನೇ ಅಮ್ಮ ತಿಂಡಿಗೆ ಅಂಥೇಳಿ ನೀರು ದೋಸೆಯನ್ನು ಮಾಡ್ತಾಯಿದ್ದಾರೆ. ನಮ್ಮ ಮಲೆನಾಡು ಭಾಗದಲ್ಲಿ ಪ್ರತಿದಿನ ಕೂಡ ಈ ಥರ ದೋಸೆ, ಕಡುಬು, ರೊಟ್ಟಿ, ಎಸ್ಪೆಷಲಿ ಅಕ್ಕಿ ರೊಟ್ಟಿ ಇದೇ ಮಾಮೂಲಿ ತಿಂಡಿ. ಲಾಸ್ಟ್ ವ್ಲಾಗಲ್ಲೂ ಕೂಡ ಹೇಳಿದ್ದೆ, ಪ್ರತಿದಿನ ಕೂಡ ನಮಗೆ ಈ ಥರ ನೀರು ದೋಸೆ ತಿಂದ್ರೂ ಬೇಜಾರು ಬರೋದಿಲ್ಲ. ಈ ಥರ ಅವಲಕ್ಕಿ, ಉಪ್ಪಿಟ್ಟು ಇವೆಲ್ಲ ಭಾಳ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ತಿಂಡಿಯನ್ನು ಮುಗಿಸ್ಕೊಂಡು ಒಂದಿಷ್ಟು ಕ್ಲಾರಿಫಿಕೇಷನ್ ಕೂಡ ಕೊಡಬೇಕಿತ್ತು. ಎಸ್ಟರ್ಡೇ ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡಿದ್ದೆ, ಅಂದರೆ ನಮ್ಮ ಏರಿಯಾದ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಅದರಲ್ಲಿ ಒಂದು ನಾನು ಕೊಟ್ಟಿರುವಂತಹ ಡೀಟೇಲ್ಸ್ ಸ್ವಲ್ಪ ತಪ್ಪಾಗಿದೆ. ಸೊ ಅದ್ರದ್ದು ಒಂದು ಕ್ಲಾರಿಫಿಕೇಷನ್ ಕೊಡ್ತೇನೆ. ಕತ್ಲೆ ಬೀಜನ ವಿಡಿಯೋನ ಪೋಸ್ಟ್ ಮಾಡಿದಾಗ ನಾನು ಗಣಪತಿ ಇಡ್ತಾರಲ್ಲ, ಅಂದರೆ ಬಾವಿಕಟ್ಟೆ ಸರ್ಕಲಲ್ಲಿ ಮಾರಿಕಾಂಬ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ಅಂಥೇಳಿ ನಾನು ಹಾಕಿದ್ದೆ. ಏನಾಗಿತ್ತಂದರೆ ನಿನ್ನೆ ಬೋರ್ಡನ್ನು ಓದಬೇಕಾದ್ರೆ ನಾನೇ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡೆ. ಸೊ ಇಲ್ಲಿ ಮಾರಿಕಾಂಬ ದೇವಸ್ಥಾನ ಹಾಗೆ ಕಾಲಭೈರವ ದೇವಸ್ಥಾನ ಅಂತ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಇನ್ಫಾರ್ಮೇಷನ್ ತಪ್ಪಾಗಿದೆ. ಬಾವಿಕಟ್ಟೆ ಸರ್ಕಲ್ ಹತ್ರ ಕಟ್ತಾ ಇರುವಂತಹ ದೇವಸ್ಥಾನ ಬಂದುಬಿಟ್ಟು ಕ್ಷೇತ್ರಪಾಲ ದೇವರಾಗಿರುವಂತಹ ಕಾಲಭೈರವಂದು, ಹಾಗೆಯೇ ಜ್ಯೋತಿರಮಣ ಅಂಗಡಿ ಹತ್ರ ಕಟ್ತಾ ಇರುವಂತಹ ದೇವಸ್ಥಾನ ಬಂದುಬಿಟ್ಟು ಮಾರಿಕಾಂಬ ದೇವಿದು. ಸೊ ಇದನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಅಪರೂಪದ ತಾರ್ಲೆ ಸಾರನ್ನು ಮಾಡಿದರು ಅಮ್ಮ. ಈ ಕಡೆಯವರಿಗೆ ತಾರ್ಲೆ ಬಾಂಗಡೆ ಅಂದರೆ ಸ್ವಲ್ಪ ಕಾಮನ್, ಯಾಕಂತಂದರೆ ಪ್ರತಿನಿತ್ಯ ಕೂಡ ತಿಂತಾರೆ, ಸೀಸನಲ್ಲಂತೂ ಇನ್ನೂ ಹೆಚ್ಚಿಗೆ. ಇನ್ನು ನಮ್ಮ ನಾರ್ತ್ ಕರ್ನಾಟಕದ ಕಡೆ ತಾರ್ಲೆ ಮೀನು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಕಡಿ ಮೀನುಗಳು ನಾವು ಹೆಚ್ಚಾಗಿ ಉಣ್ತೀವಿ. ಸೊ ನಾನು ಬಂದಿದ್ದೀನಿ ಅಂಥೇಳಿ ಅಮ್ಮ ತಾರ್ಲೆ ಮೀನಿನ ಫ್ರೈ ಹಾಗೆ ಸಾರು ಮಾಡಿದರು. ಇನ್ನು ಸಂಜೆ ಮೇಲೆ ಸ್ವಲ್ಪ ರೊಟ್ಟಿ ಕೆಲಸ ಉಳಿದಿತ್ತು. ಇದನ್ನು ಪೋಸ್ಟ್ ರೊಟ್ಟಿ ವರ್ಕ್ ಅಂತ ಹೇಳ್ಬೋಣ. ಯಾಕಂತಂದರೆ ನಾವು ಅಕ್ಕಿ ರೊಟ್ಟಿ ಮಾಡಿದಾಗ ಬಿಸಿಲಲ್ಲಿ ಸ್ವಲ್ಪ ಕಡಕ್ಲಾಗಿರುತ್ತಲ್ಲ, ಅದನ್ನು ಈ ಥರ ನೀಟಾಗಿ ಇವನ್ನಾಗಿ ಜೋಡಿಸಿಡ್ಬೇಕಂದ್ರೆ ಸ್ವಲ್ಪ ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ ಬೇಯಿಸ್ಕೋಬೇಕಂತೆ. ಅದನ್ನು ಸ್ವಲ್ಪ ಕೆಲಸವನ್ನು ಮುಗಿಸ್ಕೊಂಡು ಇನ್ನು ಸಂಜೆ ಟೀ ಟೈಮಿಗೆ ಇವತ್ತು ಸಬ್ಬಸಿಗೆ ವಡೆನ ಮಾಡ್ಕೊತಾ ಇದ್ದೀನಿ. ನಮ್ಮೂರಲ್ಲಿ ಗುರುವಾರ ಸಂತೆ ಯಾವಾಗಲೂ ಕೂಡ ಅಮ್ಮ ಸಬ್ಬಸಿಗೆ ಸೊಪ್ಪನ್ನು ತಂದಿದ್ರು. ಅದಕ್ಕೋಸ್ಕರ ನಾನು ಇವತ್ತು ಕಡಲೆಬೇಳೆ ವಡೆನ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆ ಅಂದರೆ ಅಮ್ಮರ ಮನೆ ಕಡೆ ಹಬ್ಬ ಎಲ್ಲ ಮಾಡಬೇಕಾದ್ರೆ ಈ ಥರ ವಡೆ ಹಾಗೆ ಪಾಯಸಗಳನ್ನ ಮಾಡ್ತಾರೆ. ಇನ್ನು ನಮ್ಮ ನಾರ್ತ್ ಕರ್ನಾಟಕದ ಕಡೆ ನಮಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಆ ಥರ ಮಾಡ್ಕೊತೀವಿ. ಹಬ್ಬ ಅಂತೆಲ್ಲ ವೆಯ್ಟ್ ಮಾಡೋದಿಲ್ಲ. ಸೊ ಸಂಜೆ ಟೀ ಟೈಮಿಗೆ ಸ್ನ್ಯಾಕ್ಸ್ ಅಂತೇಳಿ ಇವತ್ತು ಕಡಲೆಬೇಳೆ ವಡೆನ ಮಾಡಿಕೊಂಡೆ. ಇನ್ನು ಪ್ರೀತುನ ಚಿಕ್ಕಿ ಕೂತ್ಕೊಂಡು ಇವತ್ತೊಂದು ಗಾಳಿಪಟವನ್ನು ಮಾಡಿದರು. ಆಪ್ರೇಷನ್ ಮಾಡಿರೋ ಗಾಳಿಪಟ ಅಂತ ಹೇಳ್ಬೋದು. ಯಾಕಂತಂದರೆ ಕರೆಕ್ಟಾಗಿ ಪ್ರಾಪರಾಗಿ ಗಾಳಿಪಟ ಇರಲಿಲ್ಲ ಅದು. ಯಾಕಂತಂದರೆ ಎಲ್ಲ ಹಾಳೆ ಸೇರಿಸಿ ರೆಡಿ ಮಾಡಿಕೊಟ್ಟಿದ್ಲು. ಬಟ್ ಸ್ವಲ್ಪ ಹೊತ್ತು ಚೆನ್ನಾಗಿ ಹಾರಿತು. ಆಮೇಲೆ ಸ್ವಲ್ಪ ಗಾಳಿ ಕಡಿಮೆ ಇದ್ದಿದ್ದರಿಂದ ಗಾಳಿಪಟ ನೆಲದಲ್ಲಿ ತಿಕ್ಕೊತ ಬಂತು. ಇನ್ನು ಇದ್ರ ಜೊತೆಗೆ ನಾನು ಇವತ್ತು ಒಂದು ಹೊಸ ವರ್ಕನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಹೊಸ ವರ್ಕ್ ಅಂದರೆ ಮುಂಚಿಂದನೂ ಮಾಡ್ತಾ ಇದ್ದಿದ್ದು ಕೆಲಸನೇ ರಜದಲ್ಲಿ ಬಂದಾಗ. ಆದ್ರೂ ಕೂಡ ಮನೇಲೇ ಅಡಿಕೆಯನ್ನು ಹಾಕ್ಸ್ಕೊಂಡು ಅಡಿಕೆ ಸುಲಿಯೋಣ ಅಂಥೇಳಿ ತಯಾರಿನ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಕೆಲಸ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಖಾಲಿನೇ ಕುಂತಿರ್ತೀನಿ. ಅಡಿಕೆ ಮಂಡಿಗೆಲ್ಲ ಹೋಗಿ ಕೂತ್ಕೊಂಡು ಸುಲಿಯೋಕ್ಕೆ ಟೈಮ್ ಕೂಡ ಸರಿ ಆಗೋದಿಲ್ಲ. ಇನ್ನು ಮನೇಲೇ ಕೂತ್ಕೊಂಡು ಅಡಿಕೆ ಸುಲಿದ್ರಾಯ್ತು ಅಂಥೇಳಿ ಇವತ್ತೊಂದೆರಡು ಚೀಲ ಕೂಡ ಹಾಕ್ಸ್ಕೊಂಡಿದ್ದೀನಿ. ಮನೇಲೇ ಬಚ್ಚಲು ಮನೇಲಿ ಈ ಥರ ನಾನು ಅಡಿಕೆನ ನೆನೆಸ್ಕೊಂಡೆ. ಸೊ ನಾಳೆಯಿಂದ ಇದ್ರ ಕೆಲಸ ಶುರು. ಸೊ ಇದಾಗಿತ್ತು ನನ್ನ ಅಮ್ಮನ ಮನೆಯ ಕಂಪ್ಲೀಟ್ ಡೇ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.